ಸ್ನೇಹಿತರೆ ನಮಸ್ಕಾರ. ಕನ್ನಡದ ಹಿರಿಯ ನಟಿ ಜಯಮಾಲಾ ಅವರ ಪುತ್ರಿ ಸೌಂದರ್ಯ ಅದ್ದೂರಿ ಮದುವೆ ಮಹೋತ್ಸವ ನಡೆದಿದೆ. ಋಷಭ್ ಅನ್ನುವಂತಹ ಹುಡುಗನ ಜೊತೆಗೆ ಸೌಂದರ್ಯ ಹಸೆಮಣೆಯನ್ನ ಏರಿದ್ದಾರೆ. ಈ ಸುಂದರ ಸಮಾರಂಭಕ್ಕೆ ಸಾಕಷ್ಟು ಜನ ಗಣ್ಯರು ಸಾಕ್ಷಿಯಾಗಿದ್ರು. ಎಲ್ಲರೂ ಕೂಡ ಹೋಗಿ ಈ ದಂಪತಿಗಳಿಗೆ ಶುಭ ಹಾರೈಸಿ ಬಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಈ ಸೌಂದರ್ಯ ಮತ್ತು ಸೌಂದರ್ಯ ಅವರ ಅಮ್ಮ ಈ ಜಯಮಾಲಾ ಇದ್ದಾರಲ್ಲ, ಇವರ ಬಗ್ಗೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಿದ್ದಾವೆ. ಅಸಲಿಗೆ ಸೌಂದರ್ಯ ಅವರು ಯಾರ ಮಗಳು? ಸೌಂದರ್ಯ ಜಯಮಾಲಾ ಅಸಲಿಗೆ ಟೈಗರ್ ಪ್ರಭಾಕರ್ ಅವರ ಮಗಳ ಅಥವಾ ಈಗ ಇರುವಂತಹ ಪತಿಯ ಮಗಳ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಈಗ ಮೂಡ್ತಾ ಇದ್ದಾವೆ. ಅಸಲಿಗೆ ಇಲ್ಲಿ ಟೈಗರ್ ಪ್ರಭಾಕರ್ ಮತ್ತು ಈ ಜಯಮಾಲಾ ನಡುವೆ ಈ ಸಂಬಂಧ ಶುರುವಾಗಿದ್ದೇ ವಿಶೇಷ. ಅದು ಉಳಿದಿದ್ದು ಕೂಡ ಕೇವಲ 3 ವರ್ಷ. ಹಾಗಾದರೆ ಆ 3 ವರ್ಷದಲ್ಲಿ ಏನೆಲ್ಲ ಆಯಿತು? ನಂತರ 11 ವರ್ಷ, ತನಗಿಂತ 11 ವರ್ಷ ಚಿಕ್ಕವರನ್ನು ಜಯಮಾಲಾ ಮದುವೆ ಆಗಿದೆ ಯಾಕೆ? ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಶುಕ್ರವಾರ ಕನ್ನಡ ಚಿತ್ರರಂಗದಲ್ಲಿ ಮದುವೆಯ ಸಂಭ್ರಮ, ಮದುವೆಯ ಗಲ್ಲು ಎಲ್ಲ ಕಡೆಯೂ ಕೂಡ ಹಬ್ಬಿತ್ತು. ಒಂದು ಕಡೆ ಜಯಮಾಲಾ ಮಗಳು ಸೌಂದರ್ಯ ಅವರ ಮದುವೆ ಆದರೆ ಋಷಭ್ ಜೊತೆಗೆ ಸಪ್ತಪದಿಯನ್ನು ತುಳಿದ್ರೆ, ಮತ್ತೊಂದು ಕಡೆ ರಕ್ಷಿತಾ ಅವರ ಸಹೋದರ ರಾಣಾ ಅವರ ಮದುವೆ, ಮತ್ತೊಂದು ಕಡೆ ಇಲ್ಲಿ ಧಾರಾವಾಹಿ ನಟಿಯಾಗಿದ್ದಂತಹ ಮಾನ್ಸಾ ಜೋಶಿ ಅವರ ಹಳದಿ ಶಾಸ್ತ್ರ ಮದುವೆ. ಹೀಗೆ ಸಾಲು ಸಾಲು ಮದುವೆಗಳು ನಡೀತಾ ಇದ್ದಾವೆ. ಈ ಮದುವೆಯ ನಡುವೆ ಹೆಚ್ಚು ಗಮನವನ್ನು ಸೆಳೆದಂಥ ಒಂದು ಮದುವೆ ಅಂತ ಹೇಳಿದ್ರೆ ಅದು ಜಯಮಾಲಾ ಅವರ ಮಗಳಾದಂಥ ಸೌಂದರ್ಯ ಮತ್ತು ಋಷಭ್ ನಡುವಿನ ಮದುವೆಯ ಈ ಸಂಭ್ರಮ. ಸೌಂದರ್ಯ ಜಯಮಾಲಾ ಅವರ ಮದುವೆಯು ಕೂಡ ಅತ್ಯಂತ ಅದ್ಧೂರಿಯಾಗಿ ಎಲ್ಲ ಸಂಭ್ರಮಗಳ ನಡುವೆ ನಡೆದಿದೆ. ಗುರುವಾರ ಹಳದಿ ಶಾಸ್ತ್ರ, ಶುಕ್ರವಾರ ಅದ್ದೂರಿಯಾದಂಥ ಮದುವೆ. ಈ ಎರಡೂ ಸಂಭ್ರಮದಲ್ಲಿ ಸ್ಟಾರ್ಸ್ಗಳು ಕುಣಿದು ಕುಪ್ಪಳಿಸಿದ್ದಾರೆ. ಅದರಲ್ಲೂ ಕೂಡ ಮದುವೆಗೆ ಬಂದಂತಹ ನಟರು, ನಟಿಯರು ಈ ಸುಂದರ ಜೋಡಿಗೆ ಶುಭ ಹಾರೈಸಿ ಹೋಗಿದ್ದಾರೆ. ಸೌಂದರ್ಯ ಜಯಮಾಲಾ ಅವರ ಮದುವೆಯಲ್ಲಿ ಕಾಣಿಸಿಕೊಂಡಂಥ ಯಶ್, ರಾಧಿಕಾ ಪಂಡಿತ್, ರಾಣಾ, ರಕ್ಷಿತಾ ಅವರ ಮದುವೆಯಲ್ಲಿ ಕಾಣಿಸಿಕೊಳ್ಳಿಲ್ಲ. ಇನ್ನು ಕನ್ನಡ ಚಿತ್ರರಂಗದ ಹಿರಿಯ ನಟರಾದಂತಹ ಶ್ರುತಿ, ಮಾಳವಿಕಾ ಅವಿನಾಶ್, ಇನ್ನು ಕನ್ನಡ ಚಿತ್ರರಂಗದ ಹಿರಿಯ ನಟಿಯರಾದಂತಹ ಶ್ರುತಿ, ಮಾಳವಿಕಾ ಅವಿನಾಶ್, ಹಾಗೆಯೇ ಸುಧಾರಾಣಿ, ವಿನಯ ಪ್ರಸಾದ್, ಅಂಬಿಕಾ, ಅಂಜಲಿ, ತಾರಾ, ಭಾರತಿ ವಿಷ್ಣುವರ್ಧನ್, ಭಾವನ ರಾವಣ್ಣ, ಅನುಪ್ರಭಾಕರ್ ಇವರೆಲ್ಲರೂ ಕೂಡ ಜಯಮಾಲಾ ಅವರಿಗೆ ಮತ್ತು ಜಯಮಾಲಾ ಅವರ ಸುಪುತ್ರಿ ಸೌಂದರ್ಯ ಮತ್ತು ಋಷಭ್ ಅವರಿಗೆ ಶುಭ ಹಾರೈಸಿ ಹೋದರು. ಗೋಲ್ಡನ್ ಸ್ಟಾರ್ ಗಣೇಶ್, ರಮೇಶ್ ಅರವಿಂದ್, ರವಿಶಂಕರ್, ರಘು ಮುಖರ್ಜಿ, ಅನಿರುದ್ಧ್, ಕಿಚ್ಚ ಸುದೀಪ್, ಶ್ರೀಮುರಳಿ, ಅಭಿಷೇಕ್ ಅಂಬರೀಷ್, ಅವಿವಾ ಬಿಟ್ಟಪ್ಪ, ಹಾಗೆಯೇ ಅಭಿಷೇಕ್ ಅಂಬರೀಷ್ ಎಲ್ಲರೂ ಕೂಡ ಇಲ್ಲಿ ಮದುವೆಗೆ ಬಂದು ಸಂಭ್ರಮಿಸಿ ಶುಭ ಹಾರೈಸಿ ಹೋದರೆ, ಮತ್ತೊಂದು ಕಡೆ ಅದ್ಧೂರಿಯಾದಂಥ ಮದುವೆಯಲ್ಲಿ ಎಲ್ಲರೂ ಕೂಡ ಮಿಂಚಿದ್ರು. ಈ ನಡುವೆ ಇಲ್ಲಿ ಜಯಮಾಲಾ ಮಗಳು ಸೌಂದರ್ಯ ಮದುವೆಯ ಬಗ್ಗೆನೂ ಕೂಡ ಸಾಕಷ್ಟು ವಿಚಾರಗಳು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಿದೆ. ಅಸಲಿಗೆ ಇಲ್ಲಿ ಸೌಂದರ್ಯ ಅವರು ಯಾರ ಮಗಳು? ಜಯಮಾಲಾ ಅವರ ಮೊದಲ ಪತಿಯ ಮಗಳು ಅಥವಾ ಎರಡನೇ ಪತಿಯ ಮಗಳು ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಜಯಮಾಲಾ ಅವರ ಮೊದಲ ಪತಿ ಯಾರು? ಅದು ಟೈಗರ್ ಪ್ರಭಾಕರ್. ಹಾಗಾದರೆ ಟೈಗರ್ ಪ್ರಭಾಕರ್ ಅವರನ್ನು ಜಯಮಾಲಾ ಯಾಕೆ ಬಿಟ್ಟರು? ಇಂಥದ್ದೊಂದು ಕೂಡ ಪ್ರಶ್ನೆಯೂ ಕೂಡ ಇದೆ. ಇನ್ನು ಈಕೆ ಯಾರು? ಸೌಂದರ್ಯ ಇದ್ದಾರಲ್ಲ, ಸೌಂದರ್ಯ ಜಯಮಾಲಾ ಅವರ ಎರಡನೇ ಪತಿಯ ಮಗಳು ಅನ್ನೋದರಲ್ಲಿ ಅನುಮಾನ ಇಲ್ಲ. ಜಯಮಾಲಾ ಅವರ ಎರಡನೇ ಪತಿ ಎಚ್.ಎಂ. ರಾಮಚಂದ್ರ ಅವರ ಮಗಳು ಈಕೆ ಯಾರು? ಸೌಂದರ್ಯ ಜಯಮಾಲಾ ಅವರು 1990ರಲ್ಲಿ ತಮಗಿಂತ 11 ವರ್ಷ ಚಿಕ್ಕವರಾದಂತಹ ಎಚ್.ಎಂ. ರಾಮಚಂದ್ರ ಅವರ ಜೊತೆಗೆ ಎರಡನೇ ಮದುವೆಯನ್ನು ಆಗ್ತಾರೆ ಈ ಜಯಮಾಲಾ. ಅಷ್ಟಕ್ಕೂ ಜಯಮಾಲಾ ಅವರ ಮೊದಲ ಪತಿ ಯಾರು ಅಂತೇಳಿ ಕೇಳಿದರೆ ಬಹುಶಃ ನಿಮಗೆ ಅಚ್ಚರಿ ಆಗುತ್ತೆ. ಅದು ಬೇರೆ ಯಾರು ಅಲ್ಲ, ಅದೇ ಟೈಗರ್ ಪ್ರಭಾಕರ್. ಕನ್ನಡ ಚಿತ್ರರಂಗ ಕಂಡಂತಹ ಅದ್ಭುತ ನಟರಲ್ಲಿ ಒಬ್ಬ ಟೈಗರ್ ಪ್ರಭಾಕರ್. ಅಷ್ಟೇ ಅಲ್ಲ, ಕನ್ನಡ, ತೆಲುಗು, ತಮಿಳು ಹೀಗೆ ಆ ಕಾಲದಲ್ಲೇ ಬಹುತೇಕ ಸಿನಿಮಾಗಳಲ್ಲಿ ನಟಿಸಿದಂತಹ ಮಾಸ್ ಹೀರೋ ಇದೇ ಟೈಗರ್ ಪ್ರಭಾಕರ್. ಕೆಲವೇ ವರ್ಷಗಳಲ್ಲಿ 600ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದಂಥ ಟೈಗರ್ ಪ್ರಭಾಕರ್ ಬದುಕಿನ ಕೊನೆಯ ದಿನಗಳು ದುರಂತಮಯವಾಗಿದ್ವು. ಟೈಗರ್ ಪ್ರಭಾಕರ್ ಹಾಗೂ ಜಯಮಾಲಾ ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿದ್ರು. ಸೋಲಿನಿಂದ ಕಂಗೆಟ್ಟಿದ್ದಂಥ ಪ್ರಭಾಕರ್ಗೆ ಮತ್ತೆ ಮತ್ತೆ ಗೆಲುವಿನ ರುಚಿ ತೋರಿಸಿದಂಥ ಜಯಮಾಲಾ ಅವರಿಂದ ಯಾಕೆ ದೂರ ಆದರೂ? ಇಬ್ಬರ ನಡುವಿನ ಬಾಂಧವ್ಯ ಹದಗೆಡುವುದಕ್ಕೆ ಏನು ಕಾರಣ? ಇದು ಈಗಿರುವಂಥ ದೊಡ್ಡ ಪ್ರಶ್ನೆ. ಪ್ರಭಾಕರ್ ವೃತ್ತಿ ಜೀವನದ ಬಹಳ ಎಲ್ಲೆಗಳು ಬೇರೆ ಬೇರೆ ರೀತಿಯಲ್ಲಿ ಒಂದೊಂದೇ ಪುಟಗಳು ತೆರೆದುಕೊಳ್ತಾ ಹೋಗ್ತದೆ. ವಿಶ್ವ ವಿಜೇತ ಸಿನಿಮಾ ಮಾಡಿದಂತಹ ಕಿಲಾಡಿ ತಾತ ಅನ್ನುವಂತಹ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅಲ್ಲಿಂದ ಪ್ರಭಾಕರ್ ಸಿಕ್ಕ ಸಿನಿಮಾಗಳನ್ನು ಒಪ್ಪಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ.
ಈ ವೇಳೆ ಪುಟ್ಟ ಹೆಂಡತಿ ಎನ್ನುವಂಥ ಸಿನಿಮಾವನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಪ್ರಭಾಕರ್ ನೆನೆದು ಬಹಳಷ್ಟು ಬಾರಿ ಬೇಸರವನ್ನು ಮಾಡಿಕೊಂಡಿದ್ದಿದೆ. 1969ರಿಂದ 92ರವರೆಗೂ ಒಂದು ವರ್ಷಕ್ಕೆ 10ರಿಂದ 15 ಸಿನಿಮಾಗಳನ್ನು ಮಾಡ್ತಾ ಇದ್ದಂಥ ಪ್ರಭಾಕರ್ 1992ರಲ್ಲಿ ಅವರ ಕೈಯಲ್ಲಿ ಇದ್ದಿದ್ದು ಒಂದೇ ಸಿನಿಮಾ, ಅದು ಸಮರ. ಅದು ಕೂಡ ಸೂಪರ್ ಫ್ಲಾಪ್ ಆಯಿತು. ಆಗ ಪ್ರಭಾಕರ್ ವೃತ್ತಿ ಜೀವನದಲ್ಲಿ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯೇ ಬಿತ್ತು. ಆ ಸೋಲನ್ನು ಅವರಿಗೆ ಒಪ್ಪಿಕೊಳ್ಳೋದಕ್ಕೂ ಕೂಡ ಆಗಲಿಲ್ಲ. ಕಾರಣ ಅಷ್ಟು ದೊಡ್ಡ ಹೊಡೆತವನ್ನು ಆ ಸಿನಿಮಾ ಕೊಟ್ಟು ಬಿಡ್ತು. ಇದರ ಜೊತೆಗೆ ಈ ಸಮಯದಲ್ಲಿ ಪ್ರಭಾಕರ್ ಹತಾಶ ಸ್ಥಿತಿಯಲ್ಲಿದ್ದರು. ಆಗ ಜಯಮಾಲ ಅವರನ್ನು ಮದುವೆ ಆಗಿದ್ರು ಕೂಡ. ಆಗ ಜಯಮಾಲಗೆ ಹೀಗೆ ಬಿಟ್ಟರೆ ಪ್ರಭಾಕರ್ ಕುಸಿದು ಹೋಗ್ತಾರೆ ಅಂತೇಳಿ ಅನ್ನಿಸ್ತು. ಏನಾದರೂ ಮಾಡಿ ಇವರನ್ನು ಮೇಲಕ್ಕೆ ಎತ್ತಲೇಬೇಕು ಅನ್ನೋಂಥ ತೀರ್ಮಾನವನ್ನು ಮಾಡ್ತಾರೆ. ಆಗ ಪ್ರಭಾಕರ್ ಅವರನ್ನು ಕೂರಿಸ್ಕೊಂಡು ಅವರ ಹತ್ತಿರವೇ ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡಿಸ್ತಾರೆ. ಆ ಸ್ಕ್ರಿಪ್ಟ್ಗೆ ಡೈಲಾಗ್ ಬರೆಸಿ ನಿರ್ದೇಶನವನ್ನು ಕೂಡ ಮಾಡಿಸ್ತಾರೆ. ಹಾಗೆ ಬಂದಂತಹ ಸಿನಿಮಾವೇ ಮಹೇಂದ್ರ ವರ್ಮ. ಮಹೇಂದ್ರ ವರ್ಮ ಇಡೀ ಗಾಂಧಿನಗರವೇ ಬೆಚ್ಚಿ ಬೀಳಿಸುವಂಥ ಯಶಸ್ಸನ್ನು ಕಂಡು ಪ್ರಭಾಕರ್ ಮತ್ತೆ ಗೆಲುವಿನ ಕಡೆಗೆ ಬಂದರು. ಮಹೇಂದ್ರ ವರ್ಮ ಬಳಿಕ ಜೈಲರ್ ಜಗನ್ನಾಥ ಕೂಡ ದೊಡ್ಡ ಯಶಸ್ಸನ್ನು ಕಂಡಿತು. ಹೀಗೆ ಸಾಕಷ್ಟು ಸಿನಿಮಾಗಳು ಕೂಡ ಬಂದವು. ಮೇಯರ್ ಪ್ರಭಾಕರ್ ಸಿನಿಮಾ ಇವರ ವೃತ್ತಿ ಬದುಕಿನ ಕೊನೆಯ ಸಿನಿಮಾ ಆಯಿತು. ಇದಾದ ಬಳಿಕ ಪ್ರಭಾಕರ್ ಅವರಿಗೆ ಮತ್ತೆ ಯಶಸ್ಸು ತಂದುಕೊಟ್ಟಂತಹ ಜಯಮಾಲ ಯಾಕೆ ಅವರಿಂದ ದೂರ ಆದರು ಅನ್ನೋದನ್ನು ಎಲ್ಲರೂ ಕೂಡ ಇವತ್ತಿಗೂ ಕೂಡ ಯಕ್ಷ ಪ್ರಶ್ನೆಯ ರೀತಿ ನೋಡ್ತಾರೆ. ಈ ಸಿನಿಮಾ ಬಳಿಕ ಜಯಮಾಲ ಹಾಗೂ ಪ್ರಭಾಕರ್ ನಡುವೆ ಅಂತರ ಬೆಳೆಯೋದಕ್ಕೆ ಶುರುವಾಯಿತು. ಪ್ರಭಾಕರ್ ಅವರೇ ಒಪ್ಪಿಕೊಂಡಂತೆ ವಯಸ್ಸಿನ ಅಂತರವಿತ್ತು. ಅಲ್ಲದೆ ಪ್ರಭಾಕರ್ಗೆ ಈಗಾಗಲೇ ಮದುವೆ ಆಗಿತ್ತು. ಹೀಗಾಗಿ ಇಬ್ಬರು ಪತ್ನಿಯರೊಂದಿಗೆ ಒಪ್ಪಿಕೊಳ್ಳುವುದು ಕಷ್ಟ ಆಗಿತ್ತು. ಹಾಗೆ ಇಬ್ಬರ ಅಭಿರುಚಿಗಳು ಕೂಡ ಬೇರೆಯಾಗಿತ್ತು. ಪ್ರಭಾಕರ್ಗೆ ಶಕ್ತಿಯಾಗಿದ್ದಂಥ ಜಯಮಾಲ ಹೋದ ಮೇಲೆ ದೂರವಿದ್ದಂಥ ಸೋಲು ಮತ್ತೆ ಬೆನ್ನು ಬಂದಿತ್ತು. ಹೀಗಂತೇಳ್ಬಿಟ್ಟು ಇಲ್ಲಿ ಸಾಕಷ್ಟು ಜನ ಹಿರಿಯ ಪತ್ರಕರ್ತರು ಈ ಟೈಗರ್ ಪ್ರಭಾಕರ್ ದುರಂತದ ಕಥೆಗಳನ್ನು ತೆರೆದುಕೊಳ್ತಾ ಹೇಳ್ತಾರೆ. ಈ ನಡುವೆ ಯಾವಾಗ ಜಯಮಾಲ ಅವರು 3 ವರ್ಷಗಳ ಕಾಲ ಟೈಗರ್ ಪ್ರಭಾಕರ್ ಜೊತೆಗೆ ಸಂಸಾರವನ್ನು ಸಾಗಿಸ್ತಾರೋ ನಂತರ ಮತ್ತೊಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಹೌದು, 1985ರಲ್ಲಿ ನಟ ಟೈಗರ್ ಪ್ರಭಾಕರ್ ಅವರನ್ನು ಜಯಮಾಲ ಮದುವೆ ಆಗ್ತಾರೆ. 88ರವರೆಗೂ ಕೂಡ ಜೊತೆಯಾಗಿ ಇರ್ತಾರೆ. ನಂತರ ಇಬ್ಬರು ಕೂಡ ವಿಚ್ಛೇದನವನ್ನು ಪಡ್ಕೊಳ್ತಾರೆ. ಅದಾದ ಬಳಿಕ 1990ರಲ್ಲಿ ತಮಗಿಂತ 11 ವರ್ಷ ಚಿಕ್ಕವರಾದಂತಹ ಎಚ್.ಎಂ. ರಾಮಚಂದ್ರ ಜೊತೆಗೆ 2ನೇ ಮದುವೆ ಆಗ್ತಾರೆ ಜಯಮಾಲ. ಎಚ್.ಎಂ. ರಾಮಚಂದ್ರ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಪರಭಾಷೆಯ ಸಿನಿಮಾಗಳಲ್ಲೂ ಕೂಡ ನಟಿಸಿ ಖ್ಯಾತಿಯನ್ನು ಪಡೆದಂತಹ ಜಯಮಾಲ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಸಚಿವೆಯಾಗಿ ಜನಸೇವೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲೂ ಕೂಡ ಗುರುತಿಸಿಕೊಳ್ತಾರೆ. ಒಳ್ಳೆ ಸಚಿವ ಸ್ಥಾನಗಳನ್ನು ಕೂಡ ನಿಭಾಯಿಸೋದ್ರ ಜೊತೆಗೆ ಇನ್ನು ಜನಸೇವೆಯಲ್ಲೂ ಕೂಡ ತೊಡಗಿಕೊಳ್ಳುವಂಥ ಜಯಮಾಲ ಕಾಂಗ್ರೆಸ್ನಿಂದ ಒಬ್ಬ ಪ್ರಸಿದ್ಧ ರಾಜಕಾರಣಿಯಾಗೂ ಕೂಡ ಪ್ರಸಿದ್ಧಿಯನ್ನು ಪಡೀತಾರೆ. ಬಟ್ ಕಾಂಗ್ರೆಸ್ನಲ್ಲಿ ಆಕೆಗೆ ಹೆಚ್ಚು ದಿನ ಪ್ರಾಶಸ್ತ್ಯ ಸಿಗೋದಿಲ್ಲ. ಸೋಲು ಆಕೆಯನ್ನು ರಾಜಕೀಯದಿಂದನೂ ಕೂಡ ದೂರ ತಳ್ಳುವಂತೆ ಮಾಡುತ್ತೆ. ಇದಾದ ಬಳಿಕ ರಾಜಕೀಯದಿಂದನೂ ಕೂಡ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡಂತಹ ಜಯಮಾಲ ಮತ್ತೆ ವಾಪಸ್ ಚಿತ್ರರಂಗದ ಕಡೆಯೂ ಕೂಡ ಅಷ್ಟಾಗಿ ಮುಖ ಮಾಡಲಿಲ್ಲ. ಕೆಲವು ಸಿನಿಮಾದಲ್ಲಿ ಅಲ್ಲೊಂದು ಇಲ್ಲೊಂದು ಪಾತ್ರವನ್ನು ಮಾಡ್ತಾಯಿದ್ರು ಹೊರತು ಯಾವುದೇ ಒಂದು ಒಳ್ಳೆ ಫಿಕ್ಸ್ ರೋಲು ಅಥವಾ ಯಾವುದಾದ್ರೂ ಒಳ್ಳೆ ಧಾರಾವಾಹಿ ಆ ರೀತಿ ಯಾವುದನ್ನು ಕೂಡ ಒಪ್ಪಿಕೊಳ್ಳಲಿಲ್ಲ. ಇವತ್ತಿಗೆ ಸೌಂದರ್ಯ ಜಯಮಾಲ ಅನ್ನುವಂತಹ ಮುದ್ದಾದಂಥ ಮಗಳು ಜೊತೆಗೆ ಆಕೆಯ ಮದುವೆ ಎಲ್ಲವೂ ಕೂಡ ನೆರವೇರಿಸಿ ಬಿಟ್ಟಿದ್ದಾರೆ ಜಯಮಾಲ. ಇವತ್ತಿಗೆ ಸುಂದರವಾದಂಥ ಸಂಸಾರವನ್ನು ಸಾಗಿಸ್ತಿರುವಂತಹ ಜಯಮಾಲ ಅವರದು ಒಂದು ಸಂಪೂರ್ಣ ಬದುಕು ಈಗ ಆಗಿ ಹೋಗಿದೆ. ಅವತ್ತು ತೆಗೆದುಕೊಂಡಂಥ ಒಂದು ನಿರ್ಧಾರ ಜಯಮಾಲ ಬದುಕನ್ನೇ ಬದಲಾಯಿಸ್ತು ಅಂತಲೂ ಕೂಡ ಹೇಳ್ಬೋದು. ಜಯಮಾಲ ಬದುಕು ಹಳಿ ತಪ್ಪದೇ ಇರುವ ಹಾಗೆ ಕಾಪಾಡ್ತು ಅಂತಲೂ ಕೂಡ ಹೇಳ್ಬೋದು. ಒಟ್ಟಾರೆ ಜಯಮಾಲ ಅವರ ಬದುಕಿನ ಒಂದೊಂದು ಕ್ಷಣಗಳು ಕೂಡ ತುಂಬ ಇಂಪಾರ್ಟೆಂಟು. ನಿಮಗೇನಿಸುತ್ತೆ ಸ್ನೇಹಿತರೆ, ಜಯಮಾಲ ಅವತ್ತು ತೆಗೆದುಕೊಂಡಂಥ ನಿರ್ಧಾರ ಎಷ್ಟು ಸರಿ ಅಂತೇಳಿ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಜಯಮಾಲ ಅವರ ಸುಪುತ್ರಿ ಸೌಂದರ್ಯ ಮತ್ತು ಋಷಭ್ ಜೋಡಿಗೆ ನೀವೇನು ಹಾರೈಸ್ಲಿಕ್ಕೆ ಇಚ್ಛೆಪಡ್ತೀರ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.